ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಪಹಲ್ಗಾಂವ್ ಉಗ್ರರ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಭಾರತ ಸಜ್ಜಾಗುತ್ತಿದೆ. ಮುಂದೇನು ಎಂಬ ವಿಚಾರಕ್ಕೆ ದೇಶ ವಿದೇಶಗಳಲ್ಲಿ ಜಿಜ್ಞಾಸೆ ಉಂಟಾಗಿದೆ. ಈ ನಡುವೆ ಭಾರತದ ರಕ್ಷಣಾ ಸಾಮರ್ಥ್ಯ ಪ್ರದರ್ಶಿಸಲು ಭಾರತೀಯ ವಾಯುಪಡೆ ಸಜ್ಜಾಗಿದೆ. $594 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇ ಮೀರತ್ನಿಂದ ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸುವ ಸುಮಾರು 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್‌ಪ್ರೆಸ್ ವೇಗಳ ಭಾಗವಾಗಿ ಈ ಏರ್ ಸ್ಟ್ರಿಪ್ ಕಾರ್ಯನಿರ್ವಹಿಸುತ್ತದೆ. ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಶೇಕಡ 85ರಷ್ಟು ಈಗಾಗಲೇ ಪೂರ್ಣಗೊಂಡಿದ್ದು, ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾದ ಯುಪಿ ಎಕ್ಸ್‌ಪ್ರೆಸ್ ವೇದಲ್ಲಿ ಈ ಏರ್ ಸ್ಟ್ರಿಪ್ 4ನೇ ಕಾರ್ಯಾಚರಣೆ ಮಾರ್ಗವಾಗಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ಮೊದಲ ವಾಯುನೆಲೆ. ವೀಕ್ಷಕರೇ, ದೇಶದ ಎಕ್ಸ್‌ಪ್ರೆಸ್ ವೇಗಳಲ್ಲಿ ಮೊದಲ ವಾಯುನೆಲೆಯಾಗಿದ್ದು, ಇದು ಯುದ್ಧ ವಿಮಾನಗಳು ಹಗಲು ಮತ್ತು ರಾತ್ರಿ ವೇಳೆ ಇಳಿಯುವುದಕ್ಕೆ ಬೇಕಾಗಿರುವ ಅಗತ್ಯವನ್ನು ನಿರ್ವಹಿಸಲು ಸಜ್ಜುಗೊಂಡಿದೆ. ಇಲ್ಲಿ ಸುಧಾರಿತ ಬೆಳಕು ಮತ್ತು ಸಂಚರಣೆ ವ್ಯವಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಇತರ 3 ಸೌಲಭ್ಯಗಳು ಆಗ್ರಾ, ಲಕ್ನೋ, ಪೂರ್ವಾಂಚಲ್ ಮತ್ತು ಬುಂದೇಲ್ಖಂಡ್ ಎಕ್ಸ್‌ಪ್ರೆಸ್ ವೇಗಳಲ್ಲಿ ಇರಲಿವೆ. ಹಗಲು ಮತ್ತು ರಾತ್ರಿ ವಿಮಾನಗಳ ತಾಲೀಮು. ಯುದ್ಧ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಪರ್ಯಾಯ ರನ್ವೇ ಆಗಿ ಕಾರ್ಯನಿರ್ವಹಿಸಲು ಈ ಹೈವೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಪರೀಕ್ಷಾರ್ಥವಾಗಿ ಐಎಎಫ್ ಯುದ್ಧ ವಿಮಾನಗಳು ಈ ಎಕ್ಸ್‌ಪ್ರೆಸ್ ವೇಗಳಲ್ಲಿ ಹಾರಾಟ ನಡೆಸಿದ್ದಾವೆ. ಐಎಎಫ್ನ ರಾತ್ರಿ ಕಾರ್ಯಾಚರಣೆಗಳ ಸನ್ನದ್ಧತೆಯನ್ನು ತೋರಿಸುವ ರಾತ್ರಿ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ವಾಯುನೆಲೆಯ ಸಂಪೂರ್ಣ ಕಾರ್ಯಾಚರಣೆಯನ್ನ ಪರೀಕ್ಷಿಸಲು ಹಗಲು ಮತ್ತು ಸಂಜೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಕವಾಯತುಗಳನ್ನು ನಡೆಸಲಾಯಿತು. ಪಾಕ್ ವಿರುದ್ಧ ಯುದ್ಧಕ್ಕೆ ಸಜ್ಜು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಂಟಾಗಿರುವ ಇವತ್ತಿನ ಉದ್ವಿಗ್ನ ಪರಿಸ್ಥಿತಿಯಿಂದ ಅನಿವಾರ್ಯವಾಗಿ ಯುದ್ಧವೇನಾದರೂ ನಡೆದೇ ಬಿಟ್ರೆ ಆಗ ಪಾಕ್ನ ಮೊದಲ ಗುರಿಯೇ ಭಾರತೀಯ ವಾಯುನೆಲೆಗಳು. ಆದ್ದರಿಂದ ಭಾರತ ಸರ್ಕಾರ ದೇಶದ ಎಕ್ಸ್‌ಪ್ರೆಸ್ ವೇಗಳನ್ನು ಸಹ ಸೇನಾ ವಿಮಾನಗಳು ಹಾರಾಡುವಂತೆ ಸಿದ್ಧಪಡಿಸುತ್ತಿದೆ. ಹಾಗಾಗಿ ಸುಧಾರಿತ ಬೆಳಕು ಮತ್ತು ಸಂಚರಣೆ ವ್ಯವಸ್ಥೆಗಳಿಂದಾಗಿ ಯುದ್ಧ ವಿಮಾನಗಳ ಹಗಲು ಮತ್ತು ರಾತ್ರಿ ಲ್ಯಾಂಡಿಂಗ್ಗಳನ್ನು ನಿರ್ವಹಿಸಲು ಸಜ್ಜಾಗಿರುವ ಭಾರತದ ಮೊದಲ ರಸ್ತೆ ರನ್ವೇ ಈಗಾಗಲೇ ಲೋಕಾರ್ಪಣೆಗೊಂಡಿರುವ ಗಂಗಾ ಎಕ್ಸ್‌ಪ್ರೆಸ್ ವೇ ಆಗಿದೆ. ಇನ್ನು ಈ ಕವಾಯತುಗಳಲ್ಲಿ ಸುಧಾರಿತ ಫೈಟರ್ ಜೆಟ್ಗಳು ಮತ್ತು ಸಾರಿಗೆ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಎರಡೂ ಹಂತದ ತಾಲೀಮು ನಿರ್ವಹಿಸಿದ್ದಾವೆ. ದೇಶದ ಭದ್ರತಾ ದೃಷ್ಟಿಕೋನದಿಂದ ಶಹಜಾನ್ಪುರದ ಕತ್ರಾ ಪ್ರದೇಶದಲ್ಲಿ ನಿರ್ಮಿಸಲಾದ ಈ ವಾಯುನೆಲೆ ದೇಶದ ಭದ್ರತೆಗೆ ಒಂದು ಮೈಲಿಗಲ್ಲು ಎಂದು ಸಾಬೀತುಪಡಿಸಲಿದೆ ಎಂದು ನಂಬಲಾಗಿದೆ. ಚೀನಾ ಗಡಿಯಲ್ಲಿ ಶಹಜಾನ್ಪುರದ ಜಿಲ್ಲೆಯಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ. ನೇಪಾಳ ಗಡಿ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಇದಲ್ಲದೆ ಎಲ್ಲ ಮದ್ದುಗುಂಡು ಮತ್ತು ಶಸ್ತ್ರಾಸ್ತ್ರ ಕಾರ್ಖಾನೆಗಳು 100ರಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿವೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ಶಹಜಾನ್ಪುರದ ಜಿಲ್ಲೆಯಲ್ಲಿರುವ ಈ ವಾಯುನೆಲೆ ದೇಶದ ಭದ್ರತೆಗೆ ವರದಾನವಾಗಲಿದೆ. ಆಲ್ ದಿ ಬೆಸ್ಟ್ ಮೋದಿ ಭಾರತ. ನಮಸ್ಕಾರಗಳು. ಸುದ್ದಿ ಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.